ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರ ಚುನಾವಣೆ ನಂತರ ಮತ ಎಣಿಕೆ ಕಾರ್ಯಕ್ರಮ ನಂತರ ಚುನಾವಣೆ ಅಧಿಕಾರಿಗಳಾದ ಎಚ್ ಬಸವರಾಜರವರು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಗೋಡೆ ಬಸವರಾಜ್, ಶಿಕ್ಷಕರಾದ ಮಂಜಣ್ಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರ ಅಭ್ಯರ್ಥಿಗಳಾದ DS ಬಣಕಾರ್, ಸಹ ಶಿಕ್ಷಕರು ಉರ್ಲಕಟ್ಟೆ ಗ್ರಾಮ ಬಸವರಾಜ್ GN, ಸಹ ಶಿಕ್ಷಕರು ಗಡಿಮಾಕುಂಟೆ, PD ಚೌಡಪ್ಪ, ಸಹ ಶಿಕ್ಷಕರು ಹೊನ್ನಮರಡಿ, ಲೋಕಪ್ಪ KH, ಸಹ ಶಿಕ್ಷಕರು ಸಿದ್ಗಿ ಗ್ರಾಮ, D ಪ್ರಕಾಶ್, ಸಹ ಶಿಕ್ಷಕರು ಸೋಮನಹಳ್ಳಿ ಗ್ರಾಮ, MK ಪ್ರಕಾಶ್, ಸಹ ಶಿಕ್ಷಕರು ಚಿಕ್ಕಮಲ್ಲನಹೊಳೆ ಗ್ರಾಮ, B ಶ್ರೀಧರ್, ಸಹ ಶಿಕ್ಷಕರು ಬಗ್ಗೇನಹಳ್ಳಿ ಗ್ರಾಮ, ತಿಮ್ಮಣ್ಣ B, ಸಹ ಶಿಕ್ಷಕರು ಸೋಮನಹಳ್ಳಿ ಗ್ರಾಮ, ಶಿಕ್ಷಕರಾದ ನಾಗಪ್ಪ, ತಿಪ್ಪೇಸ್ವಾಮಿ, ಬಸವರಾಜ್ ಇನ್ನು ಮುಂತಾದ ಶಿಕ್ಷಕರುಗಳು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಚುನಾವಣಾ ಅಧಿಕಾರಿಗಳಾದ ಎಚ್ ಬಸವರಾಜರವರು ಅಧಿಕೃತವಾಗಿ ಘೋಷಣೆ ಮಾಡಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-31ನೇ ಅವಧಿಯ ತಾಲೂಕು ಕಾರ್ಯಕಾರಿ ಸಮಿತಿಯ ಸದಸ್ಯರ ಸಾರ್ವತ್ರಿಕ ಚುನಾವಣೆಯ ಕರೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಬೆಂಗಳೂರು ಕಚೇರಿಯಿಂದ ದಿನಾಂಕ 19/4/2025ಕ್ಕೆ ಹೈಕೋರ್ಟ್ನ ತಡೆಯಾಜ್ಞೆ ಬಂದಿರೋದು ಪ್ರಯುಕ್ತ ಈ ದಿನಕ್ಕೆ ದಿನಾಂಕ 1/5/2026ಕ್ಕೆ ಈ ಚುನಾವಣೆಯನ್ನು ನಮಗೆ ನಡೆಸಿಕೊಡಲಿಕ್ಕೆ ನಿರ್ದೇಶನ ಬಂದಿರೋದ್ರಿಂದ ಈಗ ಏನು ನಾವು ಎಲ್ಲ ಸಹಕಾರ ಪಡೆದುಬಿಟ್ಟು ಎಲ್ಲ ಇಲಾಖೆಗಳಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರು, ಹಾಗೆಯೇ CBI ಸಾಹೇಬರು, ಬೆಸ್ಕಾಂ, ಹಾಗೆ ಆರೋಗ್ಯ ಅಧಿಕಾರಿಗಳು, ಹಾಗೆಯೇ ನಮ್ಮೆಲ್ಲ ಮಾರ್ಗದರ್ಶನ ಮುಖಾಂತರ, ಹಾಗೆಯೇ ತಾಲೂಕಿನ ಎಲ್ಲ ವಿಧದ ಸಂಘಗಳು ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಕೂಡ ನಮಗೆ ಭಾಳಷ್ಟು ಮಾಹಿತಿಯನ್ನು, ಮಾರ್ಗದರ್ಶನವನ್ನು ನಿರಂತರವಾಗಿ ನಮಗೆ ಕೊಟ್ಬಿಟ್ಟು, ನನ್ನ ಹೆಸರು ಬಸವರಾಜ್ ಸರ್, ಚುನಾವಣಾಧಿಕಾರಿಗಳು ಮೊದಲನೇದೇ ಮಾಡಿದ್ದೀನಿ, ಆದರೂ ಕೂಡ ಭಾಳಷ್ಟು ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಇದರ ಸಂಬಂಧ ಏನು ಇವತ್ತು ಚುನಾವಣೆ ನಡೆದಿದೆ, ಇಲ್ಲಿವರೆಗೆ ಒಟ್ಟು 8 ಸುತ್ತುಗಳ ಪ್ರಚಾರ ತಮ್ಮ ಮುಂದೆ ನಡೆದಿದೆ. ಆದ್ದರಿಂದ ಅಂತಿಮ ಫಲಿತಾಂಶವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಭ್ಯರ್ಥಿಗಳು ಕ್ರಮ ಸಂಖ್ಯೆವಾರ ಆಂಜನೇಯ ನಾಯ್ಕ್ ಸರ್ 187, ಬಣಕಾರ್ DS 307, ಬಸವರಾಜ್ GN 267, ಚೌಡಪ್ಪ PD 64, ಲೋಕಪ್ಪ KH 280, ಪ್ರಕಾಶ್ D 203, ಪ್ರಕಾಶ್ MK 221, ಶ್ರೀಧರ B 331, ತಿಮ್ಮಪ್ಪ B 209. ಇನ್ನು 5 ಇನ್ವ್ಯಾಲಿಡ್ ಮತಗಳಾಗಿದ್ದಾವೆ. ಅದು ಯಾವುದು ಕೂಡ ತಿರಸ್ಕೃತ ಆಗಿರುತ್ತೆ ಎಲ್ಲರೂ ಕೂಡ. ಈ ಹಿನ್ನೆಲೆಯಲ್ಲಿ ಏನು ಸ್ಕೋರ್ ಇದೆ ಇದು ಸಂಬಂಧಪಟ್ಟಂತೆ ಟಾಪ್ 7 ಸ್ಥಾನಕ್ಕೆ ನಾವು ಆಯ್ಕೆ ಮಾಡೋ ಪ್ರಯುಕ್ತ ಏನು ಅತಿ ಹೆಚ್ಚು 7 ಅಭ್ಯರ್ಥಿಗಳೇನು ಮತಗಳನ್ನು ಗಳಿಸಿದ್ದಾರೆ ಅದರ ಸಂಬಂಧ ನಾವು ಏನು ಅನುಮೋದನೆಗೆ ಪಟ್ಟಿ ಕಳಿಸ್ತೇವೆ ರಾಜ್ಯ ಕಚೇರಿಗೆ, ಅದರ ಪ್ರಕಾರ ಅವರು ಫಲಿತಾಂಶವನ್ನು ನಮಗೆ ಪಟ್ಟಿ ಬಿಟ್ಟು ಅಧಿಕೃತವಾಗಿ ಸೈನ್ ಮಾಡಿ ಕಳಿಸ್ತಾರೆ. ಅಧಿಕೃತ ನಾವು ಇಂಟರ್ನ್ ಮತ್ತು ಅದನ್ನು ನಾವು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಪ್ರಿಂಟ್ ಮಾಡಿ ಏನು ಸಂಬಂಧಪಟ್ಟಂಥ 7 ಸ್ಥಾನಕ್ಕೆ ಏನು ಮತಗಳನ್ನು ಏನು ಗಳಿಸಿದ್ದಾರೆ ಅವರಿಗೆ ನಾವು ಅಧಿಕೃತವಾಗಿ ನಮ್ಮ ಮುಂದೆ ವೇದಿಕೆಯಲ್ಲಿ ಏನು ಭಾಳಷ್ಟು ಎಫರ್ಟ್ ಹಾಕಿದ್ದಾರೆ, ಎಲ್ಲ ಕೂಡ ಹಾಕಿದ್ದಾರೆ, ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟು ಹಾಕಿದ್ದಾರೆ, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ನನ್ನ ಚುನಾವಣಾ ಸಿಬ್ಬಂದಿ ಕೂಡ ನಿರಂತರವಾಗಿ ನಿನ್ನೆಯಿಂದಲೂ ಕೂಡ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಮಹಿಳಾ ಮೀಸಲಾತಿ ಕ್ಷೇತ್ರ ಏನಿದೆ ತಮಗೆಲ್ಲ ಮಾಹಿತಿ ಈಗಾಗಲೇ ಕೊಟ್ಟಿದ್ದೇವೆ. 3 ಸ್ಥಾನಗಳು ಏನು ಮೀಸಲಾತಿ ಕ್ಷೇತ್ರ ಇದೆ, ಈಗಾಗಲೇ ಚುನಾವಣೆ ಆಗದೇನೆ ಅವಿರೋಧವಾಗಿ ಆಗ್ತಾ ಇದೆ. ಅದು ಕೂಡ ನಿಮಗೆ ಗೊತ್ತಿರೋ ವಿಚಾರ. ಹಂಗಾಗಿ ಆ ಸ್ಥಾನಗಳಿಗೆ ಚುನಾವಣೆ ನಡೆದಿಲ್ಲ ಈ ದಿನ. ಆ 3 ಸ್ಥಾನಗಳು ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಇವಾಗ ಪ್ರಸ್ತುತ ದಿನ 7 ಸ್ಥಾನಗಳಿಗೆ ಮಾತ್ರ ಈ ಅಭ್ಯರ್ಥಿಗಳಿಗೆ ಏನು ಅಂತಿಮ ಕಣದಲ್ಲಿ 9 ಜನ ಇದ್ದರು ಅವ್ರಿಗೆ ಮಾತ್ರ ಚುನಾವಣೆ ನಡೆದ್ಬಿಟ್ಟು ಈ ಫಲಿತಾಂಶವನ್ನು ಲಭಿಸಿರೋ ಪ್ರಯುಕ್ತ ರಾಜ್ಯ ಕಚೇರಿಗೆ ಅನುಮೋದನೆಗಾಗಿ ಪಟ್ಟಿಯನ್ನು ಕಳಿಸಿಬಿಟ್ಟು ಈ ಮಾಹಿತಿಯನ್ನು ತಮಗೆಲ್ಲರೂ ಕೊಡ್ತಾ ಇದ್ದೇವೆ. ಸಂಬಂಧಪಟ್ಟಂತೆ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬರು, CBI ಸಾಹೇಬರು, ಬೆಸ್ಕಾಂ ಹೆಲ್ತ್, ಹಾಗೆಯೇ ನಮ್ಮ ಮಾನ್ಯ ಮಾತೃ ಇಲಾಖೆ BO ಮತ್ತು BRC ಸಾಹೇಬರು, ಅವರು ಕೂಡ ಜಿಲ್ಲಾ ಚುನಾವಣಾಧಿಕಾರಿಗಳು, ಅವರಿಗೂ ಕೂಡ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಒಂದು ಪೊಲೀಸರು ಎಲ್ಲ ಇಲಾಖೆಗಳು ಕೂಡ ಅನಂತ ಧನ್ಯವಾದ ಅರ್ಪಿಸುತ್ತಾ ನನ್ನ ಮಾಹಿತಿಯನ್ನು ಪೂರ್ಣಗೊಳಿಸ್ತೇನೆ. ಧನ್ಯವಾದಗಳು.
ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಬದುಕಿನ ಬೆಂಡಿಗೆ ಅಂಟಿರೋ ಜೋಳದ ಕಾಳುಗಳ ನೋಡು. ಹೌದಪ್ಪ. ಸಿಪ್ಪೆಯ ಸೂರಿನಲ್ಲಿ ಸಹಜೀವನ ಮಾಡು ಅವರೆ ಕಾಳುಗಳ ನೋಡು. ಶಬಾಷ್. ಭೂಮಿಗೆ ಒಟ್ಟಿಗೆ ಬಂದು ಬೆಳೆದರೆ ಒಟ್ಟಿಗೆ ಬೆಳೆದು ಬಾಳೋ ದವಸದಂತೆ ನಾವು. ಆದಪ್ಪ ಬಾಳೆಯಂತೆ ಹಲಸಿನಂತೆ ದಾಳಿಂಬೆಯಂತೆ ನಾ